ಕಳೆದ ಒಂದೂವರೆ ತಿಂಗಳಿಂದ ಬಿತ್ತನೆ ಚುರುಕಾಗಿದೆ. ಮಳೆ ಚೆನ್ನಾಗಿ ಆಗ್ತಾ ಇದೆ. ಡ್ಯಾಮ್ ತುಂಬಿದೆ. ಡ್ಯಾಮ್ನಲ್ಲೂ ಆಗಸ್ಟಲ್ಲಿ ಬಿಡ್ತಕ್ಕಂಥ ನೀರನ್ನು ಜುಲೈನಲ್ಲೇ ಬಿಟ್ಟು ರೈತರಿಗೆ ಅನುಕೂಲ ಆಗುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ತಗೊಂಡಿದ್ದು ಪ್ರಯುಕ್ತ ಎಲ್ಲ ಕಡೆ ಸುಭಿಕ್ಷವಾಗಿ ಬಿತ್ತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಜುಲೈ ಆಗಸ್ಟ್ ಎಂಡ್ವರೆಗೂ ಸಹ ಬಿತ್ತನೆ ಆಗುತ್ತೆ. ಸಣ್ಣ ಪುಟ್ಟ ಕೆಲವು ಕ್ರಾಪ್ಗಳು ಮಾತ್ರ ಸೆಪ್ಟೆಂಬರ್ನಲ್ಲೂ ಸಹ ಆಗುತ್ತೆ. ಆದರೆ ಇದ್ರ ಮಧ್ಯದಲ್ಲಿ ಕೆಲವರು ಏನು ಸಮಸ್ಯೆ ಇದೆ ಕೃಷಿ ಇಲಾಖೆಯಲ್ಲಿ, ಆ ಸಮಸ್ಯೆ ಬಗ್ಗೆ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗಿದೆ. ಕೆಲವು ಮಾಧ್ಯಮ ಸ್ನೇಹಿತರು ಎಲ್ಲಿದ್ದಾರೆ ಚಲುವರಾಯಸ್ವಾಮಿ ಅಂತಲೂ ಹಾಕಿದ್ದಾರೆ. ಸೊ ಅವ್ರನ್ನ ಹುಡುಕ್ಬೇಕು ಅಂತಲೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಕೆಲವು ಸ್ನೇಹಿತರುಗಳು. ಸೊ ನಾನು ಇಲ್ಲೇ ಇದ್ದೀನಿ, ಬೆಂಗಳೂರಲ್ಲೇ ಸಿಗ್ತಾ ಇದ್ದೀನಿ. ಸೊ ಮತ್ತು ಎಲ್ಲರೂ ಹೋದರೆ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಅಷ್ಟೇ, ಎಲ್ಲೂ ಹೋಗಿಲ್ಲ. ಬಹುಶಃ ಅವ್ರಿಗೆ ಏನೋ ಪ್ರೀತಿ ಜಾಸ್ತಿ ಆಗಿರಬೇಕು ಅಥವಾ ಯಾವ ಒತ್ತಡದಿಂದ ಅವರು ಆ ಥರ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ನೆನ್ನೆನೂ ಸಹ ಮಾಧ್ಯಮದವ್ರನ್ನ ಉದ್ದೇಶಿಸಿ ಮಾತನಾಡಿದ್ದೀನಿ ವಿಕಾಸಸೌಧದಲ್ಲಿ. ಮೊನ್ನೆನೂ ಸಹ ಕ್ಯಾಬಿನೆಟ್ ಮುಗಿಸಿ ಮೀಡಿಯಾದವ್ರ ಜೊತೆ ಮಾತನಾಡಿದ್ದೀನಿ. ಬಹುಶಃ ಆ ಪರ್ಟಿಕ್ಯುಲರ್ ಟಿ ವಿಯವರು ನಾನು ಯಾರು ಟೀಕೆ ಮಾಡಿದ್ದಾರೆ ಅಥವಾ ಈ ಥರ ಹಾಕಿದ್ದಾರೆ ಅವರು ಎಲ್ಲರ ರಜಾ ತಗೊಂಡಿದ್ರು ಏನೋ ಗೊತ್ತಿಲ್ಲ ಅವರ ರಿಪೋರ್ಟ್ರು. ಸೊ ಅದನ್ನು ನಾನು ಇಲ್ಲೇ ಇದ್ದೀನಿ ಅನ್ನೋದನ್ನ ನಿಮ್ಮ ಮುಂದೆ ಕ್ಲಾರಿಫೈ ಮಾಡ್ತಾ, ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಗಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟಲ್ಲಿ ನಾವು ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ವಿ. ಎಲ್ಲ ಮಂತ್ರಿಗಳಿದ್ರು. ಚರ್ಚೆ ಮಾಡಿದಾಗ ನಮಗೆ ಈ ವರ್ಷ ಈ ಜುಲೈ ಎಂಡೊಳಗೆ ಬರಬೇಕಾಗಿದ್ದಂಥದ್ದು 6,82,000 ನಮ್ಮ ರಾಜ್ಯದ ಅಲೋಕೇಶನ್. ಅದರಲ್ಲಿ 5,26,817 ನಮಗೆ ಬಂದಿದೆ. ಇನ್ನೂ 1,50,000 ಮೆಟ್ರಿಕ್ ಟನ್ನು ನಮಗೆ ಈ ತಿಂಗಳ ಎಂಡೊಳಗೆ ಬಾಕಿ ಬರಬೇಕಾಗಿದೆ. ಅದೇ ಹಳೆ ಬಾಕಿ ನಮ್ಮ ಹತ್ರ 3,40,000 ಹಳೆ ಬಾಕಿ ಇದ್ದು 2,08,86,000 ನಾವು ಸಪ್ಲೈನ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ಇದನ್ನ ಮಾನ್ಯ ಜೋಶಿಯವರು, ಮಾನ್ಯ ಮುಖ್ಯಮಂತ್ರಿಯವರು ಯಾವುದೇ ಟೀಕೆ ಟಿಪ್ಪಣಿನ ಮಾಡಿಲ್ಲ ಕೇಂದ್ರ ಸರ್ಕಾರನ. ನಾನು ಯಾವುದೇ ಟೀಕೆ ಟಿಪ್ಪಣಿ ಮಾಡಿಲ್ಲ, ಅವರ ದೋಷನ ಇಟ್ಟಿಲ್ಲ. ಬಟ್ ನಮ್ಮಲ್ಲಿ ಒಂದು ಮಳೆ ಬೇಗ ಆಗಿದೆ ಮಾರ್ಚ್ ಎಂಡಿಂದಲೇ, ಎರಡನೇದು ನೀರು ಡ್ಯಾಮಿಂದ ಬೇಗ ಬಿಟ್ಟಿರೋದ್ರಿಂದ, ಮತ್ತು 2 ಲಕ್ಷ ಮೇಜು ಏರಿಯಾ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಯೂರಿಯಾ ಹೆಚ್ಚಾಗಿ ಬೇಕಾಗಿರುವಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಮತ್ತು ಜನರು ಪ್ಯಾನಿಕ್ ಆಗಿ ಒತ್ತಡದಿಂದ ಎಲ್ಲಿ ಎಷ್ಟೇ ಅವ್ರಿಗೆ ಅವೈಲಬಲ್ ಇದನ್ನ ನಾವು ಕೊಡ್ತೀವಿ ಅಂತ ಅಂದ್ರೂ ಹೆಚ್ಚೆಚ್ಚು ಜನ ಸ್ಟಾಲ್ ಹತ್ರ, RSK ಹತ್ರ, ಸೊಸೈಟಿಗಳ ಹತ್ರ ಹೋಗ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ನಾವು ಜನರಿಗೆ ಏನು ಬೇಕೋ ಅದನ್ನು ಒದಗಿಸಿ ಜನರ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು ಮುಖ್ಯ. ಸೊ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು 1.5 ಲಕ್ಷ ಏನು ಸಪ್ಲೈ ಆಗಬೇಕಾಗಿದೆ ಅದನ್ನು ಆದಷ್ಟು ಬೇಗ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ನಾನು ಸಹ ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತು ಎಲ್ಲ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳಿಗೆ, ಎಲ್ಲ ಲೋಕಸಭಾ ಸದಸ್ಯರಿಗೆ ಸಹ ನಾನು ವೈಯಕ್ತಿಕವಾಗಿ ಪತ್ರ ಬರೆದಿದ್ದೀನಿ. ಇಷ್ಟೆಲ್ಲ ಆದಮೇಲೆ ಬಹುಶಃ ಜೋಶಿಯವರು ಬಾಯಿಗೆ ಏನು ಬರುತ್ತೆ ಅದು ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ. ಅವ್ರು ಕೇಳ್ಬೋದಾಯ್ತು ನನಗೆ ಫೋನ್ ಮಾಡಿ, ನಾನೇನು ಪರಿಚಯ ಇಲ್ಲದೆ ಇರೋನಲ್ಲ, ಏನು ಪರಿಸ್ಥಿತಿ ಅಂತ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ, ಈ ರಾಜ್ಯದ ರೈತರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನಾನು ಒಂದು ಫೋನ್ ಮಾಡಿ ನಿಮ್ಮ ಪತ್ರ ಬಂದಿದೆ, ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ, ವಾಟ್ ಈಸ್ ದಿ ಸಿಚುಯೇಷನ್ ಅಂತ ಕೇಳ್ಬೋದಾಯ್ತು. ಅಟ್ಲೀಸ್ಟ್ ಆ ಒಂದು ಸಮಾಧಾನ ಅವ್ರಿಗಿಲ್ಲ. ಅವರು ರಾಜಕೀಯ ಲಾಭ ಪಡ್ಕೊಳಕ್ಕೆ ಹೋಗ್ತಾರೆ. ಪಾಪ ಮಾದಾಯಿ ಬಗ್ಗೆ ಬಗೆಹರಿಸಕ್ಕಾಗಲ್ಲ. ಗೋವಾದಲ್ಲಿ ಅವ್ರದ್ದೇ, ಇವರು ರಾಷ್ಟ್ರೀಯ ನಾಯಕರು, ಮಾದಾಯಿನಲ್ಲಿ ಅವ್ರದ್ದೇ ಮುಖ್ಯಮಂತ್ರಿ ಇದ್ದಾರೆ. ಇಲ್ಲಿ ನಮ್ಮ ಎಂಥದ್ದು ರಾಮನಗರದ ಹತ್ರ, ರಾಮನಗರ ನಮ್ಮ ಮೇಕೆದಾಟು ಮತ್ತೆ ಹೋಗ್ಬಿಡ್ತೇವೆ. ನಮ್ಮ ರಾಮನಗರದ ಮೇಕೆದಾಟು ಸಮಸ್ಯೆ ಬಗೆಹರಿಸಕ್ಕಾಗಲ್ಲ. ಆದರೆ ರಾಜಕೀಯ ಟೀಕೆ ಬೇರೆ ಪಕ್ಷದ ವಿಚಾರದಲ್ಲಿ ಮಾಡಲಿ, ರೈತರ ವಿಚಾರದಲ್ಲಿ ಮಾಡೋದು ಬೇಡ. ನೀವು ರೈತರಲ್ವೋ ಇಲ್ವೋ ನನಗೆ ಗೊತ್ತಿಲ್ಲ, ನೀವು ರೈತರ ವ್ಯವಸಾಯ ಮಾಡ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನಂತೂ ನಮ್ಮಪ್ಪ ರೈತ, ನಾನು ರೈತ. ಜೋಶಿ ಸಾರ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಟೀಕೆ ಮಾಡೋದನ್ನ ಬಿಟ್ಟು ಸಾಧ್ಯವಾದರೆ ಕೇಂದ್ರ ಸರ್ಕಾರದ ಜೊತೆ, ಕೇಂದ್ರದ ಒಂದು ಫರ್ಟಿಲೈಸರ್ಸ್ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರ್ ಬಗ್ಗೆ ಮಾತನಾಡಿ ಸಾಧ್ಯವಾದಷ್ಟು ಒಂದು ಹೆಚ್ಚಿನ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿ.
ಪ್ರತಿ ವರ್ಷ ಏನು ಅಲೋಕೇಶನ್ ಇದೆ ಅದಕ್ಕಿಂತ ಹೆಚ್ಚು ಕೊಡಿಸಿದ್ರೆ ನಮಗೆ ಬಹಳ ಸಂತೋಷ. ಕಾರಣ 2 ಲಕ್ಷ ಮೆಟ್ರಿಕ್ ಟನ್ನು ಹೆಚ್ಚಾಗಿದೆ ಏರಿಯಾ ಮತ್ತು ಅರ್ಲಿ ಬಿತ್ತನೆ ಪ್ರಾರಂಭ ಆಗಿರೋದ್ರಿಂದ ನಮ್ಗೊಂದು ಸ್ವಲ್ಪ ಹೆಚ್ಚು ಬೇಕಾಗುತ್ತೆ. ದಯಮಾಡಿ ಹೆಚ್ಚು ಕೊಡಿಸುವಂತ ಪ್ರಯತ್ನ ಮಾಡಿ. ಅಷ್ಟೆಲ್ಲ ಅಲ್ಲದೆ ನಮ್ಗೆ 1.5 ಲಕ್ಷ ಈ ತಿಂಗಳು ಸಪ್ಲೈ ಆಗ್ಬೇಕಾಗಿರೋದು ಕಡಿಮೆ ಆಗಿರೋದ್ರಿಂದ ದಯವಿಟ್ಟು ಕೊಡಿಸ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ, ಅದ್ರ ಜೊತೆಗೆ ನೋಡಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ದೀನಿ. ನಾನು 21ರಿಂದ ಮಾಡಿಸಿದ್ದೀನಿ, ಆದ್ರೆ 21ನೇ ಇಸ್ವಿಯಿಂದ ನಾನು ಮಾಡಕ್ ಹೋಗಿಲ್ಲ. ಕಳೆದ ವರ್ಷ 54,000 OB ಇತ್ತು, ಓಲ್ಡ್ ಬ್ಯಾಲೆನ್ಸ್ 54,000 ಇದ್ದಾಗ 5,40,000 ಕಳೆದ ವರ್ಷ ಬ್ಯಾಲೆನ್ಸ್ ಇದ್ದಾಗ 6,69,000 ಈ ಟೈಮ್ಗೆ ನಮಗೆ ಸಪ್ಲೈ ಆಗಿತ್ತು. ಆದ್ರೆ ಈ ವರ್ಷ 3,40,000 ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ ಕಡಿಮೆ ಇದೆ, 50% ಹೆಚ್ಚು ಕಡಿಮೆ, 40% ಕಡಿಮೆ ಇದೆ. ಆದ್ರೆ ಈಗ ನಮ್ಗೆ ಬಂದಿರೋದು 5,27,000 ಮಾತ್ರ ಸಪ್ಲೈ ಆಗಿದೆ. ಇದರಿಂದ ಇಷ್ಟು ಕಡಿಮೆ ಸಪ್ಲೈ ಆಗಿರೋದು, ಏರಿಯಾ ಜಾಸ್ತಿ ಆಗಿರೋದು, ಬೇಗ ಬಿತ್ತನೆ ಆಗಿರೋದು, ಇವೆಲ್ಲವೂ ಕಾರಣದಿಂದ ಸ್ವಲ್ಪ ಸಮಸ್ಯೆ ಇದೆ. ಅದನ್ನ ನಾವು ಕೇಂದ್ರ ಸರ್ಕಾರನ ದೂರಕ್ಕೆ ಹೋಗ್ತಾ ಇಲ್ಲ. ಆದಷ್ಟು ಕೇಂದ್ರ ಸರ್ಕಾರದಿಂದ ಸಪ್ಲೈ ತಗೊಂಡು ಏನಾದ್ರೂ ರೈತರ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ರಾಜ್ಯದ ಎಲ್ಲ ರೈತರು ನಿಮಗೆ ಟೈಮ್ ಟು ಟೈಮ್ ಏನು ಅವಶ್ಯಕತೆ ಇದೆ ಅದನ್ನ ನಾವು ಕೇಂದ್ರ ಸರ್ಕಾರದಿಂದ ತರಿಸೋ ಪ್ರಯತ್ನದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ದಾಸ್ತಾನು ಏನಿದೆ ಅದನ್ನ ನಿಮಗೆ ಎಲ್ಲಿ ಅತ್ಯಂತ ಹೆಚ್ಚು ಅವಶ್ಯಕತೆ ಇದೆ ಅಲ್ಲಿಗೆ ಶಿಫ್ಟ್ ಮಾಡಿ ಮಾಡಿಸ್ಕೊಡ್ತೀವಿ. ಯಾವುದೇ ತರಹದ ಸಮಸ್ಯೆಯನ್ನ ನಾವು ನಿಮಗೆ ಕೊಡಲ್ಲ. ದಯಮಾಡಿ ಎಲ್ಲ ರೈತರು ಅಂಗಡಿ ಹತ್ರ ಕ್ಯೂ ನಿಲ್ಲೋದಾಗ್ಲಿ ಅಥವಾ ಪ್ರತಿಭಟನೆ ಮಾಡ್ತಕ್ಕಂಥದ್ದಾಗಲಿ ಬೇಡ. ನಿಮಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ನಾನು ನಮ್ಮ ಎಲ್ಲ ಜೆಡಿಗಳಿಗೆ ಮತ್ತು ನಮ್ಮ ಕಮಿಷನರ್ ಸೆಕ್ರೆಟರಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಎಲ್ಲ DC ಗಳ ಜೊತೆ ಇಟ್ಕೊಂಡು ನಿಮಗೆ ಸೌಲಭ್ಯ ಸಪ್ಲೈ ಮಾಡ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಕೇಂದ್ರದಿಂದ ತರಿಸೋ ಅಂತ ಪ್ರಯತ್ನ ಸಹ ಮತ್ತೊಂದು ಕಡೆ ನಾವು ಮಾಡ್ತೀವಿ. ಅದ್ರ ಜೊತೆಗೆ ದಾವಣಗೆರೆನಲ್ಲಿ 33,000 ಜುಲೈ ಎಂಡ್ವರೆಗೆ ಬೇಡಿಕೆ ಇದ್ದು, ಏಪ್ರಿಲ್ ಜುಲೈ ಎಂಡ್ವರೆಗೆ 33,000 ಬೇಡಿಕೆ ಇದ್ದು 37,000 ನಾವು ಸರಬರಾಜು ಮಾಡಿದ್ದೀವಿ. ಹಳೆ ಬ್ಯಾಲೆನ್ಸ್ ಸೇರಿ 37,000 ಸರಬರಾಜು ಮಾಡಿದ್ದೀವಿ. ಈಗ ಖರ್ಚಾಗಿರೋದು 33,000, ಅದರಲ್ಲಿ 3,000 ಬ್ಯಾಲೆನ್ಸ್ ಇದೆ ಇನ್ನೂ ಅವರಿಗೆ. ಅದೇ ತರ ಹಾವೇರಿನಲ್ಲಿ 40,000 ಬೇಡಿಕೆ ಇದ್ದದ್ದು 60,000 ಅವ್ರಿಗೆ ನಾವು ಸಪ್ಲೈ ಮಾಡಿದ್ದೀವಿ. ಅದರಲ್ಲಿ 53,000 ಖರ್ಚಾಗಿದೆ, ಇನ್ನು 6,000 ಬ್ಯಾಲೆನ್ಸ್ ಇದೆ. ಆ ಜಿಲ್ಲೆನಲ್ಲಿ ಗದಗಲ್ಲಿ 17,000 ಬೇಡಿಕೆ ಇದ್ದದ್ದು 21,000 ನಾವು ಕೊಟ್ಟಿದ್ದೀವಿ, 19,000 ಖರ್ಚಾಗಿದೆ. 2,000 ಬ್ಯಾಲೆನ್ಸ್ ಇದೆ. ಅದೇ ರೀತಿ ಧಾರವಾಡದಲ್ಲಿ 17,000 ಬೇಡಿಕೆ ಇದ್ದಿದ್ದು 23,000 ನಾವು ಸಪ್ಲೈ ಮಾಡಿದ್ದೀವಿ, 20,000 ಖರ್ಚಾಗಿದೆ, 2,000 ಬ್ಯಾಲೆನ್ಸ್ ಇದೆ. ಅದೇ ತರ ಕೊಪ್ಪಳ ಜಿಲ್ಲೆಯಲ್ಲಿ 31,000 ಬೇಡಿಕೆ ಇತ್ತು, 34,000 ಕೊಟ್ಟಿದ್ದೀವಿ, 29,000 ಖರ್ಚಾಗಿದೆ, ಇನ್ನೂ 5,000 ಬ್ಯಾಲೆನ್ಸ್ ಇದೆ. ಕೊನೆಯಲ್ಲಿ ವಿಜಯನಗರ ಜಿಲ್ಲೆನಲ್ಲೂ ಸಹ 26,000 ಬೇಡಿಕೆ ಇತ್ತು, 35,000 ಕೊಟ್ಟಿದ್ದೀವಿ, 31,000 ಖರ್ಚಾಗಿದೆ, ಅಲ್ಲೂ 3,000 ಬ್ಯಾಲೆನ್ಸ್ ಇದೆ. ಎಲ್ಲೆಲ್ಲಿ ಈ 4-5 ಜಿಲ್ಲೆನಲ್ಲಿ ಒತ್ತಡ ಇದೆ ಅಲ್ಲೆಲ್ಲವೂ ಕಡೆ ಪರಿಸ್ಥಿತಿನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಉಳಿದ ಜಿಲ್ಲೆಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಿಲ್ಲ. ಆದ್ರೆ ಇಡೀ 31 ಜಿಲ್ಲೆನಲ್ಲೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾವು ಹೆಚ್ಚಿನ ಕಡೆ ಕೊಡೋದು ಅಥವಾ ಸಪ್ಲೈನ ಹೆಚ್ಚು ತಗೊಳ್ಳುವಂತ ಪ್ರತಿನಿತ್ಯ ಕೇಂದ್ರ ಸರ್ಕಾರದಿಂದ ಪ್ರಯತ್ನ ಮಾಡೋದು, ಇವೆಲ್ಲವೂ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗೂ ಸಹ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಒಂದು ಪತ್ರವನ್ನ ತಮ್ಮಿಂದ ಬರೀರಿ ಅಂತ. ಅವರು ಸಹ ಅದೇ ನಿಟ್ಟಿನಲ್ಲಿ ಪತ್ರ ಬರೆದಿದ್ದಾರೆ. ನಮ್ಗೆ ಯಾವುದೇ ತರದ ಕೃಷಿ ಇಲಾಖೆನಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕೆಲವು JDS ಅವರು ಪೋಸ್ಟ್ ಹಾಕಿದ್ದಾರೆ, ಚಲುವರಾಯಸ್ವಾಮಿ ಮಲಗಿರೋದು ಒಂದು ಪೋಸ್ಟ್ ಹಾಕ್ಬಿಟ್ಟು ಪಾಪ ಅವರೆಲ್ಲ ನಿಂತೇ ಅವ್ರೆ, ನಾವು ಮಲಗಿರ್ತೀವಿ ಅವ್ರು ಯಾವಾಗಲೂ ನಿಂತೇ ಇರ್ತಾರೆ. ನಿಂತಿರೋ ಪ್ರಾಣಿ ಒಂದೇ ಹಾರ್ಸ್, ಆ ತರ ಅವ್ರು ಯಾವಾಗಲೂ ನಿಂತೇ ಇರ್ತಾರೆ, ನಾವು ಮಲಗಿರ್ತೀವಿ. ನಮ್ಗಿಂತ ಇನ್ನೊಂದು ಟಿವಿಯರ್ ಹಾಕ್ತಾರೆ, ಮಲಗವರೆಲ್ಲ ಪತ್ತೆ ಇಲ್ಲ, ವೇರ್ ಇಸ್ ಚಲುವರಾಯಸ್ವಾಮಿ ಅಂತ. ನಾವು ಚಲುವರಾಯಸ್ವಾಮಿ ಇಲ್ಲೇ ಇದೀವಿ ಅಂತ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡ್ತಾ, ನಾನು ಮಲಗಿಲ್ಲ ಎದ್ದಿದ್ದೀನಿ ಅಂತ ಜನತಾದಳದವರೆಗೂ ಹೇಳ್ತಾ, ನಮ್ಮ ಮುಖ್ಯಮಂತ್ರಿಗಳು ಟೀಕೆ ಟಿಪ್ಪಣಿ ಮಾಡಕ್ ಹೋಗಿಲ್ಲ, ನಾವು ರಿಕ್ವೆಸ್ಟ್ ಮಾಡಿದೀವಿ ನಮ್ಮ ರೈತರ ಸಮಸ್ಯೆನ ಬಗೆಹರಿಸಬೇಕು, ಅಷ್ಟೇ ನಮ್ಮ ಉದ್ದೇಶ ಅಂತ ಹೇಳಿ ಜೋಶಿಯವ್ರಿಗೂ ಹೇಳಿ ತಮ್ಮನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಬೇರೆ ಯಾವ್ದಾರ ಇಶ್ಯೂನಲ್ಲಿ
ಏನು ಬೇಕಾದ್ರೂ ಟೀಕೆ ಟಿಪ್ಪಣಿ ಮಾಡೋಣ, ಘರ್ಷಣೆ ಮಾಡೋಣ. ನಿಮ್ಮ ಸಹಕಾರ ಸ್ವಲ್ಪ ರೈತರ ವಿಚಾರದಲ್ಲಿ ಸಮಾಧಾನವಾಗಿ ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನಾವು ರೈತರಿಗೆ ಬದ್ಧವಾಗಿದ್ದೀವಿ. ಇದೆ ಅಂತ ಅಲ್ರಿ, 1.5 ಲಕ್ಷ ಸಪ್ಲೈ ಕಡಿಮೆ ಆಗಿದೆ. ಸೊ ಆ ಕನ್ನಡಪ್ರಭ ಪತ್ರಿಕೆ ಕೊಡಪ್ಪ ನೋಡಿ, ನಾವು ನೀವೇ ಜನನ ಕನ್ವಿನ್ಸ್ ಮಾಡಕ್ಕಾಗಿಲ್ಲ ಅಂದ್ರೆ ಅಧಿಕಾರಿಗಳು ಹೋದಾಗ ಅಷ್ಟು ಸುಲಭವಾಗಿ ಕನ್ವಿನ್ಸ್ ಮಾಡಕ್ ಆಗಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೂ ರಿಕ್ವೆಸ್ಟ್ ಮಾಡಿದೀನಿ, ನಮ್ಮ ಸೀನಿಯರ್ ಆಫೀಸರ್ಸು ಸಹ ಮಾತನಾಡಿದ್ದಾರೆ. ನೋಡಿ, ದಾವಣಗೆರೆಯಲ್ಲಿ ನಮ್ಮ ಅಧಿಕಾರಿ ಜೆಡಿಯರೇ ಒಂದು ಪತ್ರಿಕಾ ಎಷ್ಟು ಕೊಡಬೇಕು, 33,000 ಮೆಟ್ರಿಕ್ ಟನ್ ಯೂರಿಯಾ ಬೇಕಾಗಿದ್ದು ಈಗಾಗಲೇ 36,000 ಯೂರಿಯಾ ಮಾರಾಟವಾಗಿದೆ. ಸದ್ಯಕ್ಕೆ 6,000 ಮೆಟ್ರಿಕ್ ಟನ್ ದಾಸ್ತಾನು ಇದೆ. ಸೊ ಅದರಿಂದ ಸ್ವಲ್ಪ ದಯಮಾಡಿ ನೀವು ಸಹಕರಿಸಬೇಕು ಅಂತೇಳಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ನಿಮಿಷ ಕೇಳಿ. ಕಾರಣಾಂತರದಿಂದ ಜನ ನಾಳೆ ಬೇಕಾದರೂ ಇವತ್ತೇ ಬೇಕು ಅಂತ ಹೇಳಿ ಒಂದಷ್ಟು ಹೋದಾಗ, ನೀವು ಇಷ್ಟು 100 ಜನ ನಿಂತಿದ್ರು ರಿಸಲ್ಟ್ ತಗೊಂಡಾಗ 500 ಜನ ಇದೆ. ಒಬ್ರು ಮಾತಾಡಿದ್ರೆ ಅದು ಜೋರಾಗಿ ಕೇಳುತ್ತೆ. ಎಲೆಕ್ಟ್ರಾನಿಕ್ ಮೀಡಿಯಾ ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು, ಸ್ಟ್ರಾಂಗು ಮಾಡ್ಬೋದು, ಕೂಲು ಮಾಡ್ಬೋದು. ನಿಮ್ ಕೇಳಿ ಎಲ್ಲವೂ ಇದೆ. ಅದನ್ನ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ. ನನಗೂ 30 ವರ್ಷ ಸರ್ವಿಸ್ ಆಗಿದೆ ರಾಜಕೀಯದಲ್ಲಿ. ದಯಮಾಡಿ ನಾನಂತೂ ನೋಡ್ರಪ್ಪ 2 ವರ್ಷದಿಂದ ನಿರಂತರವಾಗಿ ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದೀನಿ. ಇವತ್ತು ಸಮಸ್ಯೆ ಇಟ್ಕೊಂಡು ನಾನು ಓಡೋಗುವಂತ ಪ್ರಶ್ನೆ ಇಲ್ಲ. ಇವತ್ತು ಸ್ಪಂದಿಸ್ತಾ ಇದ್ದೀನಿ. ನಿಮ್ಮೆಲ್ಲ ಸಹಕಾರ ಇದೆ. ನಮಸ್ಕಾರ. ಕೊಡ್ಸಕ್ಕೇಳಿ ವಿಜೇಂದ್ರ ಅವ್ರಿಗೆ ನಾವು ಆಯ್ತು. ಸಡನ್ ಇವೆಲ್ಲ 1 ತಿಂಗಳಲ್ಲಿ ಪೂರ್ವ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ ಇವೆಲ್ಲ ಆಗಿದೆ. ಸಾಧ್ಯವಾದ್ರೆ ದಯಮಾಡಿ ಇವತ್ತೇ ಫ್ಲೈಟ್ ತಗೊಂಡು ಹೋಗಿ. ಸೊ ನಾವೀಗ ಎಕ್ಸಸ್ 1.5 ಲಕ್ಷ ಬರ್ಬೇಕಾದಿದೆಯಲ್ಲ, ಅದ್ರ ಜೊತೆಗೆ 1 ಲಕ್ಷ ಎಕ್ಸ್ಟ್ರಾ ಮೆಟ್ರಿಕ್ ಟನ್ ಕೊಡ್ಸಕ್ಕೇಳಿ ಅವ್ರಿಗೆ ಅವ್ರ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳ್ಬರ್ತೀನಿ. ಟೀಕೆ ಮಾಡೋದನ್ನ ಬೇರೆ ತರ ಮಾಡಕ್ ಹೇಳಿ, ರೈತರ ವಿಚಾರದಲ್ಲಿ ಟೀಕೆ ಮಾಡೋದ್ ಬಿಟ್ಬಿಟ್ಟು ಏನಾದ್ರು ಇದ್ರೆ ಒಳ್ಳೆ ಉತ್ತಮವಾದ ಸಲಹೆ ಕೊಡಿ. ಕೇಂದ್ರದ ಡಿಪಾರ್ಟ್ಮೆಂಟ್ ಪತ್ರವನ್ನು ಟ್ವೀಟ್ ಮಾಡಿಬಿಟ್ಟು ಅಗತ್ಯಕ್ಕಿಂತ ಹೆಚ್ಚು ಗೊಬ್ಬರವನ್ನು ನಾವು ಪೂರೈಕೆ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಹೇಳಿದ್ದಾರೆ. ಆದ್ರೆ ಮುಂಗಾರು ಅವ್ರಿಗೇನಾಗಿದೆ, ಏಪ್ರಿಲ್ ಅಲ್ಲಿ ಇಷ್ಟು ಉಪಯೋಗಿಸ್ಬೇಕಾಯ್ತು, ಮಾರ್ಚಲ್ಲಿ ಉಪಯೋಗಿಸ್ಬೇಕಾಯ್ತು, ಜಾಸ್ತಿ ಉಪಯೋಗಿಸಿದ್ದೀರಾ ಅಂತ ಹೇಳ್ತಾರೆ. ರೈತರನ್ನ ನೀನು ಮುಂದಿನ ತಿಂಗಳು ಹಾಕೋ ಬೆಳೆ ಇವತ್ತೇ ಯಾಕೆ ಹಾಕಿದ್ಯಾ ಅಂತ ಕೇಳಕ್ಕಾಗತ್ತ ನಾವು? ಮಳೆ ನಾಳೆ ಬೆಳಿಬೇಕಾಯ್ತು, ಮಳೆ ಇವತ್ತೇ ಯಾಕೆ ಬೀಳ್ತು ಅಂತ ಪ್ರಕೃತಿ ಕೇಳಕ್ಕಾಗತ್ತ? ಅದನ್ನ ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ವಿ. ಸೊ ನಮ್ಮ ಮೊನ್ನೆ VC ಮೀಟಿಂಗ್ ನಲ್ಲಿ ಕೇಂದ್ರದ ಅಧಿಕಾರಿಗಳಿಗೆ ಏನು ಕಾರಣಕ್ಕೆ ಎಕ್ಸಸ್ ಯೂಸ್ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಅಧಿಕಾರಿಗಳು ಕ್ಲಿಯರ್ ಆಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಒಂದು ಸಹಜವಾದಂತ ಪ್ರಕೃತಿಯ ವ್ಯತ್ಯಾಸದೆಲ್ಲ ಆಗ್ತಕ್ಕಂಥವು. ಆ ಸಂದರ್ಭ ಬಂದಾಗ ಟಿವಿಯವರು ಸಹ ಅಲ್ಲೇನೋ ಸಣ್ಣ ಪುಟ್ಟದ್ ನಡೆದಾಗ ಸಮಾಧಾನವಾಗಿದ್ರೆ ಅದೇನೂ ಆಗಲ್ಲ. ಒಂದ್ ಕಡೆ ನೋಡಿ ಇನ್ನೊಂದ್ ಕಡೆ ಪ್ಯಾನಿಕ್ ಆಗುವಂಥದ್ದು ಅವಕಾಶ ಆಗುತ್ತೆ. ಸೊ ಇದನ್ನೆಲ್ಲ ಮೀಡಿಯಾದಲ್ಲೂ ಸಹ ಸೊ ಮಾಹಿತಿ ನಾವು ಕೊಟ್ಟ ಮೇಲೆ ಆ ಮಾಹಿತಿಗೆ ಅನುಗುಣವಾಗಿ ನೀವು ಸಹಕರಿಸಿದ್ರೆ ಮಾತ್ರ ಇವೆಲ್ಲ ಈ ತರದೆಲ್ಲ ಅತಿಯಾಗಿ ಏನೂ ಆಗಲ್ಲ. ಮತ್ತು ಈ ಅಪೋಸಿಷನ್ ಅವ್ರು ಏನಿದ್ದಾರೆ, ಈ ಪಾಪ ಜೋಶಿ ಅಂತರು, ಎಸ್ ಮುಖ್ಯಮಂತ್ರಿಯವರು ಲೆಟರ್ ಬರೆದಾರೆ, ನಾನು ಮಾತಾಡ್ತೀನಿ ನಡ್ಡಾ ಹತ್ರ ಅಂದ್ಬಿಟ್ಟು ಮುಗ್ದೋಗಿರೋದು. ಅಥವಾ ನಡ್ಡಾ ಅವ್ರಿಗೆ ಒಂದು ಫೋನ್ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಈ ತರ ಮುಂಗಾರು ಪ್ರಾರಂಭ ಬೇಗ ಆಗಿದೆ, ಸ್ವಲ್ಪ ಹೆಚ್ಚು ಸಪ್ಲೈ ಕೊಡಿ ಎಂದು ಮುಗ್ದೋಗೋದು. ಅಥವಾ ನನಗೆ ಫೋನ್ ಮಾಡಿ ಕೇಳಿದ್ರು ಮುಗ್ದೋಗಿರೋದು. ಅವರು ಅದೆಲ್ಲಕ್ಕಿಂತ ಹೆಚ್ಚಾಗಿ ಟೀಕೆನೇ ಮುಖ್ಯ ಅಂದ್ರೆ ಏನ್ ಮಾಡಿದ್ವಿ? ಸರಿ ಇದೆ, ಕೆಲವು ಟೈಮು ಇದ್ದಾಗ ನಾವು ಸಹ ಈ ಪ್ರಯತ್ನದಲ್ಲಿ ಇರೋದಕ್ಕೆ ಈ ಸಮಸ್ಯೆ ಇಲ್ಲದೆ ಇರೋದು ದೊಡ್ಡ ಸಮಸ್ಯೆ ಆಗಿದೆ. ನಾವು ಪ್ಲಾನ್ ಮಾಡ್ಕೊಳ್ಳದಲ್ಲೇ ನಮ್ಮ ಪ್ರಯತ್ನನೂ ಸಹ ಸೀರಿಯಸ್ ಆಗಿ ನಾವು ಮಾಡದೇ ಇದ್ರೆ ಇಷ್ಟಕ್ಕೆ ಏನ್ ಸಮಸ್ಯೆ ಮುಗಿತಿರ್ಲಿಲ್ಲ. ಇದು ದೊಡ್ಡ ಸಮಸ್ಯೆನೇ ಆಗಿರೋದು. ಆಮೇಲೆ ಮೊನ್ನೆ ಸೋಯಾಬೀನು ಸಮಸ್ಯೆ ಆಯ್ತು ಮಹಾರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಇತ್ತೆ, ಅದು ಮಧ್ಯಪ್ರದೇಶದಿಂದ ತಂದು. ಸೊ ನೀವು ಅವಾಗ ಸಹಕಾರ ಕೊಟ್ರಿ, ಅದೇನು ದೊಡ್ಡದಾಗಿ ನೀವು ಪ್ರಚಾರ ಮಾಡಕ್ ಹೋಗಲಿಲ್ಲ, ಬಗೆಹರಿತು. ಇದು ಹಂಗೆ 4-5 ದಿವಸ ನೀವು ಹೆಚ್ಚು ಅದನ್ನ
ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡಿದ್ರೆ ಅದೇನು ಆಯ್ತಿತ್ತು. ಬಟ್ ಇದಕ್ಕಿಂತ ಇಂಪಾರ್ಟೆಂಟ್ ಇಶ್ಯೂ ಯಾವ್ದಾರ ಬರ್ಬೇಕಾಗಿತ್ತು, ನಿಮ್ಗೆ ಬರ್ಲಿಲ್ಲ. ಬ್ಯಾಡ್ ಲಕ್. ನೋಡೋಣ. ಈಗ ಪತ್ರ ಬರ್ದಿದೀವಿ, ಮೊನ್ನೆ ಮೀಟಿಂಗು ಆಗಿದೆ, EC ಮೀಟಿಂಗು. ಅದಾದ ನಂತರ ನೋಡ್ತೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.